ಅಲ್ಲ ಶಾರದಕ್ಕ, ಆಕಿ ಸವಿತಾಗೂ ಹೇಳ್ತೀನಿ ಅಂದಿದ್ದಲ್ಲ, ಹೇಳಿಲ್ಲ ಏನಕ್ಕೆ ಮತ್ತೆ ಕಸ ತೆಗಿಯಕ್ಕ? ಅಯ್ಯವ್ವ, ಆ ಊರ್ ಪಿಸ್ರಿಗ ಮೊದ್ಲು ಹೇಳಿನಿ. ಮನಿ ಬಾಜು ಕದಾಳ, ಮತ್ತೆ ಹೇಳಿಲ್ಲ ಅಂದ್ರ ಅಯ್ಯ ನೋಡ್ ಶಾರದಕ್ಕ ನನಗೆ ಹೇಳಾರ್ದೆ ಆಕಿ ಕವಿತಾಗ ಗೀತಾಗ ಕರ್ಕೊಂಡು ಹೋಗ್ಯಾಳತ್ತಿರ ಮತ್ತೊಂದು ಮಾತಾಡ್ತಾರ. ಮೊದ್ಲು ಆಕಿಗೆ ಹೇಳಕ್ ಹೋಗಿದ್ದೆ, ಆಕಿ ಏನ ಶೆಟ್ರು ಹೊಲ ಹೇಳಿಸ್ಕೊಂಡಾಳತ್ತ, ಆ ಕಡೆ ಹೋತಿನಂದ್ಲ. ಅದಕ್ಕೆ ನಾನು ಆಕಿಗೆ ಯಾಕೆ ಬಾ ಬಾ ಅಂತ ಹೇಳಿ ಕರ್ಯಾಕ್ ಹೋಲಿ, ಅದಕ್ಕೆ ನೀವು ಇದ್ರಲ್ಲ ನಿಮಗೆ ಬಂದು ಹೇಳಿದೆ ನಾನು. ಏನು ಶೆಟ್ರು ಹೊಲಕ್ಕೆ ಹೋತೀನಿ ಅಂತ ಹೇಳ ಶಾರದಕ್ಕ? ಹೂನ, ಶೆಟ್ರು ಹೊಲಕ್ಕೆ ಹೋತೀನಿ ಅಂತ ಹೇಳ ನನಗೆ. ಯಾಕೆ ಮತ್ತೆ ಬೇರೆ ಕಡೆ ಎಲ್ಲಾರ ಹೊಂಟಾಳ ಏನು ಮತ್ತೆ ಬಿಡಾಡಿ? ಸುಳ್ಳು ಹೇಳ ನೋಡ ಶಾರದಕ್ಕ ಆಕಿ ನಿನಗ. ಆಕಿ ಎಲ್ಲಿ ಶೆಟ್ರು ಹೊಲಕ್ಕೆ ಹೋತಾಳೆ? ಅವ್ರು ಇವ್ರ ಪೂಜಾರಿ ಅವ್ರು ಅದಾರ ನೋಡ, ಅವ್ರದೇನ ಗುತ್ತಿಗೆ ಹಿಡ್ದಾರತ್ತೆ, ದಿನಕ್ಕೆ 700 ರೂಪಾಯಿ ಪಗಾರ ಬೀಳಾಕತ್ತದತ್ತೆ. ಅಯ್ಯವ್ವ, ನಾನು ಬರ್ತೀನಿ ಅಂತ ಕೇಳಿದೆ. ಅಯ್ಯ ಇಲ್ಲವ ಇಬ್ಬರದ ತಗದೈತೆ ಅಂತ ಹೇಳಿ ನನ್ನ ಮುಂದೆ ಸುಳ್ಳು ಹೇಳ್ಯಾರ. ಒಂದು ವಾರ ಆಯ್ತು ನೋಡ. ಆಕಿ ಮತ್ತೆ ಆಕಿ ಪೂಜಾರಿ ಆಕಿ ಇನ್ನೊಬ್ಬ ಯಾರ ಅದಾರ ನೋಡ, ಅವ್ರಿಬ್ರು ಕೂಡ ಹೊಂಟಾರ. ಮತ್ತೆ ಗುತ್ತಿಗೆ ಇದಟ್ಟು ಕೂಲಿ ಬಿಡುದಿಲ್ಲ ಅಂತ ಹೇಳಿ ಅಲ್ಲ ಊರ್ ಹಡಿಬಿಟ್ಟಿ ನನ್ನ ಮುಂದೆ ಪೂಜಾರಿ ಅವ್ರು ಹೊಲಕ್ಕೆ ಹೊಂಟಿನಂದ್ರೆ ನಾ ಏನಾರ ಮಾಡ್ತಿದ್ದೆ ನೀ ಬಿಡಾಡಿಗಿ ನೋಡಾಗಿತ್ತ. ಏಟು ಸುಳ್ಳು ಹೇಳ ನನ್ನ ಮುಂದೆ ಶೆಟ್ರು ಹೊಲಕ್ಕೆ ಹೋತೀನಿ ಅಂದ್ಲೇ ಹಾಕಿ. ಅಯ್ಯ ಶೆಟ್ರು ಹೊಲಕ್ಕೆ ಹೋತಿರ್ಬೇಕು ಬಿಡಂತ ಗಪ್ಪದೆ ನಾನು. ನೋಡ ಬಿಡಾಡ್ದು ಈಗ ಅದು ಕೂಲಿ ಹೆಚ್ಚಾಗಿ ಬಿಟ್ಟೈತಲ್ಲ, ಸೊಕ್ಕ ಬಂದ್ಬಿಟ್ಟೈತಿ. ಯವ್ವ ಶಾರದಕ್ಕ, ಮತ್ತೆ ಮುಂದೆ ಹೋಗಿ ಗೀತಾ ಹಿಂಗೆ ಹೇಳತ್ತ ನನ್ನ ಹೆಸರು ಹೇಳಿದ್ಯವ ಮತ್ತೆ ನೀನು? ಅಯ್ಯವ್ವ, ನಾ ಯಾಕೆ ನಿನ್ನ ಹೆಸರನ್ನ ಕೋಲಿ? ಆ ಹಡಿಬಿಟ್ಟಿಗಿನ ಏನು ಹೇಳಕ್ಕೂ ಹೋಗೋದಿಲ್ಲ ಕೇಳಕ್ಕೂ ಹೋಗೋದಿಲ್ಲ. ಅಲ್ಲ ಇಟ್ಟು ಸುಳ್ಳು ಹೇಳೋದ್ರಾಗ ಏನೈತಿ? ಪೂಜಾರಿ ಅವ್ರು ಹೊಲ್ಕೊಂಡಿನಂದ್ರೆ ಮುಗದ ಹೋತಿತ್ತಿಲ್ಲ, ಅದ್ರ ಬಿಟ್ಟು 108 ಅದೇನ ಅಂತಾರಲ್ಲ, ಗೋಕರ್ಣಕ್ಕೆ ಹೋಗಿ ಶಿಕರ್ಣಿ ಉಳ್ ಬಂದತ್ತೆ, ಹಂಗಾಯ್ತು ನೋಡಿದ್ರ ಕತಿ. ಶಾರದಕ್ಕ, ಹೋಲ್ ಬಿಡ್ರವ. ಮತ್ತೆ ಯಾರು ಹೋಗಿನ ಮುಂದೆ ಹಿಂಗೆ ಮಾತಾಡ್ಯಾರ ಅಂತ ಹೇಳಿದ್ರೆ ಸುಮ್ಮ ಮನಿತನ ಗಲ್ ಬಾಯಿ ಮಾಡ್ಕೊತ ಬರ್ತಾಳೆ. ಇವ ಮೊನ್ನೆ ನೋಡಿಲ್ಲ ಏನು ಅನ್ಲಾರ್ದೆ ಅದೇನ ಮೈ ಮ್ಯಾಗ ಬಂದ್ರತ್ತೆ. ಅಲ್ಲ ನನ್ನ ಮೊನ್ನೆ ಇವ್ರ ಹೊಲಕ್ಕೆ ಹೋಗಿದ್ದೇವೆ ನೋಡವ, ಅದೇ ಯಾರ ಹೊಲನ ಅದೇ ಶಾರದಕ್ಕ, ಅವ್ರು ಇವ್ರು ಅದಾರ ನೋಡ, ಪತ್ತಾರ ಅವ್ರ ಹೊಲಕ್ಕೆ ಹೋಗಿದ್ದೇವೆ ನೋಡ. ಅವತ್ತ ನಾನು ಕತ್ತಕ್ಕ ಏನು ಮಾತಾಡೇ ಇಲ್ಲ, ನಾವು ಮಾತಾಡಕತ್ತೇವಿ, ಹಡಿಬಿಟ್ಟು ತಂದೆ ಮಾತಾಡಕತ್ತೇವೆ ಅಂತ ಹೇಳಿ ಸುಮ್ಮ ಗಲ್ ಬಾಯಿ ಮಾಡಿದ್ಲ ಹೊಲ್ದಾಗ. ಅಯ್ಯ ಅದೇನ ಹೊಲ್ದಾಗ ಆಗಿದ್ದ ಜಗಳ. ಅಯ್ಯವ್ವ, ನಾನು ಮುಂದೆ ಹೇಳಿದ್ಲೆ ಏನಾಕೈತ, ಆಕಿಗೇನ ಆಸಿ ದಿಗಡಿ ಮಾತಾಡಕತ್ತಿದ್ದತ್ತಲ್ಲ, ಎದಕ್ಕೆ ಅಯ್ಯವ ಆಕಿನ ಮ್ಯಾಗ ಯಾಕೆ ಸಿಟ್ಟು ನಿನಗ? ಅಯ್ಯ ಶಾರದಕ್ಕ, ನಾ ಯಾರಿಗೆ ಆಸಿ ದಿಗಡಿ ಮಾತಾಡಕೋಲಿ? ನಾ ಮೊದ್ಲ ಮನೆ ಕೂತಿದ್ದೆ, ಮಂದಿ ಸಬರಿ ಮಾಡಕ್ ಹೋಗುದಿಲ್ಲನ. ಅಯ್ಯ ನಾನು ಗೀತಾ ನಮ್ಮ ಮನೆಯಾಗಿನ ಮಾತಾಡಕತ್ತೇವ್ ನಾವ, ಆ ಹಡಿಬಿಟ್ಟು ನಂದ ಮಾತಾಡಕತ್ತೇವ ಅಂದ್ರೆ ನಾವೇನ್ ಮಾಡ್ಬೇಕು? ಏನದ ಎದಕ್ಕ ಬತ್ತು ನೋಡ. ರೊಟ್ಟಿ ಸಂಬಂಧ ನೋಡೇವ, ಗೀತಾಗ ರೊಟ್ಟಿ ಹಚ್ಕೊಂಡ್ ಆಕಿಗೇನು ಹಚ್ಕೊಂಡಿಲ್ಲ ನಾನು, ಆಕಿನ ಮ್ಯಾಗೇನ ಸಿಟ್ಟಾಗಿನ ಅಂತ ಹೇಳಿ ಸುಮ್ಮ ತಾನೇ ಆಸಿ ದಿಗಡಿ ಮಾತಾಡಿ ನನ್ನ ಜೋಡ ಜಗಳಕ್ಕೆ ಬಿದ್ದಿದ್ ನೋಡೇವ ಅವತ್ತ. ಹೂನಾಕೈತಕ್ಕ, ಈಗ ಅದೇ ಹೆಚ್ಚಾಗಿ ಬಿಟ್ಟೈತಿ. ಅಲ್ಲ ನಮ್ಮ ಮಾತಾಡಿದ್ರು ಅವ್ರದ್ದು ಮಾತಾಡೇವಂತಾರ, ಅವ್ರದ್ದು ಮಾತಾಡಿದ್ರೆ ಮತ್ತೊಬ್ರದ್ದು ಮಾತಾಡೇವಂತಾರ. ಅವೇಂತಲೇ ಹಾಕೊಳ್ಳೋದಿಲ್ಲ. ಅವ್ರು ಹೆಂಗಂತಾರ ನೋಡ, ನಾವು ಹಂಗ ಅಲ್ಲೇ ಅಂದು ತಿರ್ಸ್ಬೇಕು. ಅದನ್ನ ಬಿಟ್ಟು ನೀ ಯಾಕೆ ಕಳ್ಳಾಕತ್ತಿದ್ದೇವತ್ತ? ಅಯ್ಯವ್ವ, ನಮ್ಮ ಅಲ್ಲೇ ಮಂದಿ ಉಸಾಬರಿ ಎಂದು ಮಾಡಕ್ ಹೋಗುದಿಲ್ಲ ನಾನು. ಯಾರೇನಂದ್ರೂ ಅಲ್ಲೇ ಬಿಟ್ಟು ಬಂದಿರ್ತೀನಿ, ಅದನ್ನ ಬಿಟ್ಟು ಏನು ಅಣ್ಣಾರ್ದು ಸುಮ್ಮ ನೋಡಿ ಇಲ್ಲ ನೀನು. ಯಾವ ಪರಿ ಮಾತಾಡಕತ್ತಿದ್ದೇವ ನನಗರ ಅವತ್ತು ಯಾಕರ ಕೆಲಸಕ್ಕೆ ಬಂದಿನೇವ ಮುಂದೆ ಯಾರ ಮುಖ ನೋಡಿದೆ ನಂಗೆ ಆಗ್ಬಿಡುತ್ತೆ. ಅಲ್ಲ ನಾ ಆಕಿನ ಬಗ್ಗೆ ಮಾತಾಡಿದ್ರೆ ಅನ್ಬೇಕಲ್ಲ ನನಗೆ. ಸುಮ್ಸೆ ಯಾಸಿ ತೆಗಡಿ ಮಾತಾಡಿದ್ರೆ ಮತ್ತೆ ಯಾರಿಗಿದು ಆಗುದಿಲ್ಲ. ಹೂನವ, ಮೊದ್ಲ ನೀ ಯಾರು ಉಸಾಬರಿ ಹೋಗುದಿಲ್ಲ, ನಿನ್ ಪಾಡಿ ನೀ ಇರ್ತಿ. ಅವೆಲ್ಲ ಏನ್ ತಲೆ ಹಾಕೊಳ್ಳೋದಿಲ್ಲ. ನೀ ಹೆಂಗಿದ್ರು ಒಂದು ಮಂದಿ ಮಾತಾಡೋರೆ ಅದೆಲ್ಲ ತಲೆ ಹಾಕೋತಾರನ. ನೀ ಯಾಕೆ ಕಳಕ್ ಹೋಗಿದ್ದೆ ಹುಚ್ಚುಡುಗಿ? ಇಲ್ಲವ ಶಾರದಕ್ಕ, ಆಕಿನ ಮಾತ್ರ ಭಾಳ ಮನಸ್ಸಿಗೆ ಹತ್ತದಂಗದವ ನನಗೆ. ನಾ ಯಾರ ತಪ್ಪನಾಗೂ ಇರ್ಲಾರ್ದೆ ಇಟ್ಟಾಗ ಮಾತಾಡಕತ್ತೇಳಿ ನನಗೆ ತಡ್ಕೊಳಕ್ ಆಗ್ಲಿಲ್ಲವ ಶಾರದಕ್ಕ. ಮನಸ್ಸಿಗೆ ಭಾಳ ಹಚ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಯವ್ವ ಮಾತಾಡೋದ ಬಿಟ್ಬಿಟ್ಟು ನಾ ಬಿಡಾಡಿ ಜೊತೆ. ಇರ್ಲಿ ಬಿಡ. ಹಂಗೆ ಆಕಿ ಆಕಿಗೆ ಯಾರ ಸಿಕ್ಕ್ರಂದ್ರೆ ಮುಗೀತೆ, ಹಿಂದಿನವ್ರು ಮರ್ತಾ ಬಿಡ್ತಾಳೆ ಆಕಿ. ಅವ್ರ ಜೋಡ ಹೊಕ್ಕಾಡ್ತಾಳೆ, ಮತ್ತೆ ಅಲ್ಲಿ ಹಳಸ್ತಂದ್ರೆ ಮತ್ತೆ ಇಲ್ಲೇ ಬರ್ತಾಳೆ. ಅದು ಒಂಥರನೇ ಐತೆ ಆಕಿನ ಮಾತೆ ಅಂತಲೇ ಹಾಕೋತಿ. ನೀ ಯಾಕೆ ಮನಸ್ಸಿಗೆ ಹಚ್ಕೊಳಕ್ ಹೋಗಿದ್ದೆ? ನಾನು ಅದೇ ಹೇಳಿದೆ, ಆಕಿನೇನ್ ತಲೆ ಹಾಕೋತಿ, ತಾಸಿಗಿದ್ದಂಗೆ ಗಳಿಗಿರಲ್ಲ, ಅದ್ರದ್ದೇನು ಮಾತಲ್ಲೇ ಹಾಕೋತಿ ಬಿಡಾಕೈತಕ್ಕ ಅಂತ ಹೇಳಿ ನಾನೇ ಹೇಳಿದೆ. ಮತ್ತೆ ಸಮಾಧಾನ ಮಾಡ್ಕೊಂಡ್ಲೆ. ಅಂದ್ರೂ ಆಕಿ ಮಾತಾಡೋ ತಪ್ಪವ ಶಾರದಕ್ಕ. ಹೂನವ, ಹಡಿಬಿಟ್ಟಿ ಹಂಗೆ ಅದಾಳ, ಏನು ಮಾಡೋದು ನೋಡಿ ಇಲ್ಲ. ಓಣೆ ದಿನ ಹೊತ್ತು ಹೊಟ್ರ ಗಲ ಬಾಯಿ ಮಾಡ್ಕೋತಿರ್ತಾಳೆ. ಒಂದು ದಿನ ಆಕಿ ಯಾರ ಜೋಡಾರ ಜಗಳ ತೆಗ್ದಿಲ್ಲ ನಂಗೆ ಕೇಳೋದೇ ಇಲ್ಲ ನೋಡು. ಏನಾರ ಜಗಳ ತೆಗಿಲಿಕ್ಕಂದ್ರೆ ಅವತ್ತಕಿನ ಹೊಟ್ಟಿನೇ ತುಂಬಂಗಿಲ್ಲ ಕಾಣತೈತಿ. ದಿನ ಒಬ್ಬ ಜೋಡ ಕದ್ದಿದ್ದಿದ್ದೆ. ನಮಗೂ ಸಾಕಾಗೈತಿವ, ನಮ್ಮ ಓಣಿ ಬಿಟ್ಟು ಹೋಗಲ್ವಾಗೈತಿ. ಮುಂಜಾನೆ ಅದೇನ ದೇವ್ರ ನಾಮ ಕೇಳ್ಬೇಕಂದ್ರೆ ಇದ್ರದ್ದೇ ಬೇಗ ಕೇಳೋದತ್ತೈತಿ ನಾವು. ಹೂನವ ಶಾರದಕ್ಕ, ಅದಕ್ಕೆ ನೋಡು ಆಕಿನ ಜೋಡ ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ಟೇವ್ ನಾವ. ಆಕಿ ಅಲ್ಲೆಲ್ಲಾರ ಹೋತಿನಂದ್ಲ ಅಂದ್ರೆ ಇನ್ನ ನಮಗೆ ದಗದಿರ್ಲಿಕ್ಕೆ ಮನ್ಯಾಗ ಕೂಡ್ತೇವೆ ಹೊರತು ಆಕಿನ ಜೋಡ ಹೋಗೋದಿಲ್ಲ ನೋಡವ ಈಗ ನಾವು. ಆ ಬಿಡಾಡಿ ಜೋಡ ಏನು ಹೋಗುದು, ರಗಡ್ ಕೆಲಸ ಅದ್ದ ಅದಾವಲ್ಲ. ಅದ್ರಾಗ ಈಗ ಕೂಲೊಂದು ತುಟ್ಟಾಗ್ಬಿಟ್ಟಾವ. ಇವ್ವ ಕೂಲಿ ಕೊಟ್ಟು ಸಾಯೋದಾಗೈತೆ ನೋಡಿ. ಇವ ಈ ವರ್ಷದ ಕಾಲಕ್ಕೆ ಬೆಳಿನೂ ಹಂಗಿಲ್ಲ, ಮತ್ತೆ ನೀರ್ ಹತ್ತಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ. ಬರೀ ಬಂದಿದ್ರು ಕೋಟು ಕೂಲಿಗೆ ಹೋತೈತಿ ನೋಡು. ಏನು ಒಂದು 2 ರೂಪಾಯಿನೂ ಕೈ ಹತ್ತುದಿಲ್ಲವ ಈ ಸತಿ. ಹೂನ ಶಾರದಕ್ಕ, ಅದು ಕರೆ ನೋಡಿವ, ಕೂಲಿ ಕೊಟ್ಟ ಸಾಯ್ದಾಗೈತಿ. ಏವ್ವ ನಮ್ದು ಹೆಂಗೆ ಆಗೈತಿ ಬಾ, ನೀರ್ ಹತ್ತಿ ಓಟು ಹೋಗ್ಬಿಟ್ಟೈತಿ. ದರಾಸತಿ ಒಂದು 70-80 ಕಟ್ಟ ಬೆಳಿತಿದ್ವಿ. ಈ ಸತ ಏನಿಲ್ಲ ನೋಡ ಶಾರದಕ್ಕ, 35 ಕಟ್ಟ ಆಗೈತಿ ಬರೀ. ಅಯ್ಯ ನಿಮ್ಮದಟ್ಟೆ ಯಾಕ, ಎಲ್ಲಾರ್ದು ಹಂಗೆ ಆಗೈತಿ. ಬರೋರ್ದು ಚಲೋನ ಬಂದೈತಿ. ನಮ್ಮ ಎಲ್ಲ ನೀರು ಇದು ಒಂದು ಮಳಿ ಭಾಳ ಆಯ್ತಲ್ಲ, ನೀರ್ ಹತ್ತಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ. ನಮ್ದು ಹಂಗೆ ಆಗೈತಿ. ಅರೇ ಶಾರದಂದೋಕ, ನಿಮ್ದಕ್ಕೆ ಇದು ವಿಷಯ ಗೊತ್ತೇನು? ಅವ್ರು ಇವ್ರಿಗೆ ಇದ್ದಾರಲ್ಲ ನಮ್ಮ ಮನೆ ಬಾಜಿಕೆ, ಅವರು ಇವ್ರಿಗೆ ಶಾರದಂದೋಕ ಹಸಿನಾಗೂ ಇದಾರಲ್ಲ, ಅವ್ರದ್ದು ಮಗಳಿಗೆ ಓಡ್ದು ಹೋಗಿದಾರಂತೆ. ನಿಮ್ಗೆ ಗೊತ್ತಾ? ಏನಪ್ಪತಿ ಏನ್ ಹೇಳಕತಿ? ಹಸಿ ನನ್ನ ಮಗಳು ಹುಡುಗಾಳಂತ. ಏನೇನ ಬಾಯಾಗ ರಮಣ್ ಹಾಕ್ಲಿ, ಏನ್ ಮಾತಾಡ್ತೀರಿ? ಅಡ್ ಸಮಾಧಾನ ಹುಡುಗೈತಿ, ಅದೇಂಗ್ ಓಡೋತೈತಿ? ನಿನ್ನ ವೈದೆ ಯಾರ ಹೇಳಿದ್ ಕೇಳಿ ನಂಬಕ್ ಹೋಗ್ಬೇಡ ನೀನು. ಯಾಕೆ ಓಡೋತಾಳಲ್ಲಿ? ನಿನ್ನೆ ಮುಂಜಾನೆ ನಗ್ಯಾಕತ್ತಿಲ್ಲ ನೋಡಿ ಆಕಿಗೆ.
ನೀವು ನಿನ್ನೆ ಇಬ್ರು ಕೆಲಸ ಕೊಂಡಿದ್ದೇವಲ್ಲ ಒಗ್ಯಾನ ಮಾಡಿ ತಗೊಂಡಿತ್ತಿದ್ಲ ಅಕ್ಕೆ ಕೊಡೋತಾಳಲಿ ಏನ್ ಮಾತಾಡತ್ತೀಯ ಪತ್ತಿ ನೀನೆ ಅರೇ ನಮ್ದಕ್ಕೆ ಯಾಕೆ ಸುಳ್ಗೆ ಹೇಳಕ್ಕೆ ಹೋಗ್ಲಿ ನಾನು ನಮ್ದಕ್ಕೆ ಸುಳ್ಗೆ ಹೇಳಿದ್ರೆ ಏನಾದ್ರೂ ಸಿಗುತ್ತಾ ನಾನು ಕರೆಗೆ ಹೇಳ್ತಾ ಇದ್ದೀನಿ ನಿನ್ನೆ ಮಧ್ಯಾಹ್ನಕ್ಕೆ ಓಡ್ಕೆ ಹೋಗಿದ್ದಾರಂತೆ ಅವಳು ನೋಡ್ಲಿಕ್ಕೆ ಎಷ್ಟು ಸೈಲೆಂಟ್ಗೆ ಇದ್ದಾಳಲ್ಲ ಅಟ್ಟೆ ವೈಲೆಂಟ್ಗೆ ಇದ್ದಾಳೆ ಅವಳು ನನಗೂ ಗೊತ್ತಾಗ್ತಿದ್ದಿಲ್ಲ ನಮ್ಮ ಮರದ್ಗೆ ಫ್ರೆಂಡ್ಗೆ ಇದ್ದಾರಲ್ಲ ಅವರು ನಮ್ದಕ್ಕೆ ಬಂದು ಹೇಳಿದ್ರು ಹಿಂಗಾಗಿದೆ ಅಂತ ಅಯ್ಯ ಕರೇನ ಅದೇ ನೀನು ಓಣ್ಯಾಗ ಮಾತಾಡಕತ್ತಿದ್ರಿ ಬಿಡೆ ಹಿಂಗ ಹಸಿ ನನ್ನ ಮಗಳು ಹೋಗ್ಯಾಳ ಅಂತೇಳಿ ನಾನು ಎಲ್ಲಿ ಸುಳ್ಳು ಹೇಳಕತ್ತಾನಂತ ಮಾಡಿದ್ದೆ ಅಯ್ಯ ಪಾತಿ ಕರೀನಿ ಹೋಗ್ಯಾಳ ಎದಕ್ಕೆ ಪಾತಿ ಎದ್ರ ಸಂಬಂಧ ಹೋಗ್ಯಾಳ ನಮ್ದಕ್ಕೆ ಅದ್ರಿಗೆ ಬಗ್ಗೆ ಅಷ್ಟೇ ಗೊತ್ತಿಲ್ಲ ಆದ್ರೆ ಓಡ್ ಹೋಗಿದ್ದಾಳೆ ಅಂತ ಗೊತ್ತು ಅದಕ್ಕೆ ನಿಮ್ದಕ್ಕೆ ಗೊತ್ತೈತೆ ಇಲ್ಲೋ ಅಂತ ಹೇಳ್ದೆ ನಾನು ನಮ್ದಕ್ಕೆ ಸುಳ್ಳು ಹೇಳ್ತಾ ಇಲ್ಲ ನಾನು ಮತ್ತೆ ಅಲ್ಲಿ ಹೋಗಿ ಕಿಸಿಂದ್ರೆ ಪಾತಿಗೆ ಹಿಂಗೆ ಹೊಲದಲ್ಲಿ ಹೇಳಿದಾಳಂತ ಹಸಿನಾಗಿ ಹೇಳ್ಬೇಡಿ ಮತ್ತೆ ಅಯ್ಯ ನಾ ಯಾಕೆ ನಿನ್ನ ಹೆಸರು ಹೇಳಕ್ ಹೋಗಮ್ಮ ನಿನ್ನ ಹೆಸರು ಹೇಳಕಿಸಿಂದ್ರೆ ನಿಮ್ಗೆ ಜಗಳ ಹಚ್ಚಿಡಕ್ ಹೋಗಮ್ಮ ಇಲ್ಲವ ಹೇಳೋದಿಲ್ಲ ನೋಡ ಶಾರದಕ್ಕ ಎಷ್ಟು ಹುಡುಗಿ ಸೈಲೆಂಟ್ ಇದ್ಲೆ ಅದಕ್ಕೆ ನೋಡ ಯವ್ವ ಒಟ್ಟ ಯಾರು ನಂಬಬಾರ್ದು ಈಗ ಇವ್ವ ಹುಡುಗಿ ಹೊಸ್ಲಾ ದಾಟಿ ಹೊರ ಕಾಲು ಹಿಡ್ತಿದ್ದಿಲ್ಲ ಇವ್ವ ಹೆಂಗ್ ಹೋಗಿರ್ಬೇಕು ಶಾರದಕ್ಕ ಇವ್ವ ಎಟ್ಟರ ಧೈರ್ಯ ಇದ್ದಿರ್ಬೇಕು ಓಡ್ ಹೋಗಾಕ ಹೂನಿವ ಈಗ ಯಾರನ್ನೂ ನಂಬುದೇ ಇಲ್ಲ ನೋಡಿವ ಈಗಿನ ಕಾಲದಾಗ ಯಾರನ್ನೂ ನಂಬುದೇ ಬಂದಿಲ್ಲ ಇಲ್ಲ ನೋಡಾಕರ ಹುಡುಗಿಗರ ಸಮಾಧಾನ ಇತ್ತು ಹೆಂಗ್ ಹೋಗಿರ್ಬೇಕು ಯವ್ವ ನೋಡಿವ ಇಂಥವೆಲ್ಲ ಕೇಳನ ನಮಗರ ಎಲ್ಲಿ ದಸಕ್ ತಂದು ಬಿಡ್ತಾವ ನೋಡ ನಮ್ಮ ಕಾಲದಾಗ ಇಂಥವೆಲ್ಲ ಇದ್ದಿದ್ದಿಲ್ಲವ ಈಗೀಗರ ಇವು ಹೆಚ್ಚಾಗ್ಬಿಟ್ಟಾವ ನೋಡ ಏ ಹೋಲ್ ಬಿಡ್ರಿ ಶಾರದಕ್ಕ ಹೋಲ್ ಬಿಡ್ರಿ ಹೋದಕಿ ಹೋಗಿರ್ತಾಳ ಮಾತಾಕಿನ ಬಗ್ಗೆ ನಾವು ಮಾತಾಡೋದು ಹೇಳ್ರಿ ಏನ್ರ ಆಕಿ ಹಸಿನ ಗೊತ್ತಾಯ್ತಂದ್ರೆ ಸುಮ್ಮನೆ ನಮ್ಗೆ ಹರಿದ ಬಿಡ್ತಾಳ ಎದಕ್ಕೆ ಬೇಕು ಹೋಲ್ ಬಿಡ್ರಿ ಇವ ಅದಂಗ ಶಾರದಕ್ಕ ನೀನೇನು ರೊಟ್ಟಿ ಮಾಡಕತ್ತಿದ್ರಲ್ಲ ಎದಕ್ಕೆ ಇಟ್ಟಾಗ ರೊಟ್ಟಿ ಇಟ್ಟು ಜಲ್ದಿ ಮಾಡಕತ್ತೀರಿ ಹಡಿಬಿಟ್ಟಿ ರೊಟ್ಟಿ ಎದಕ್ ಮಾಡಕತ್ತೀರಿ ಅಂದ್ರೆ ಇನ್ನೊಂದ್ 4 ದಿನ ಸಂಕ್ರಾಂತಿ ಬಂದೈತಿ ಮತ್ತ ರೊಟ್ಟಿ ಬೇಡನು ನಿಮ್ಮಂಗ ನಾವೇನ 2-3 ಜನ ಅದೇವನು 15 ಜನ ಅದೇವ್ ಮನ್ಯಾಗ ಓಸರಿಗೆ ಸಾಲ್ಬೇಕಲ್ಲ ಅದಕ್ಕೆ ನಿನ್ನೆ ನನ್ ಸುಸಿ ರೊಟ್ಟಿ ಬಡ್ದಾಳತ್ ನೋಡಿವ ಅಯ್ಯವ್ವ ಇಟ್ಟು ಜಲ್ದಿ ರೊಟ್ಟಿ ಮಾಡೋದು ಇನ್ನ 4-5 ದಿನ ಐತಲ್ಲ 4-5 ದಿನ ಐತಿ ಮನ್ಯಾಗಿನ ಕೆಲಸ ಮುಗಿಸ್ಕೊಂಡು ಹೋಳಿಗೆ ರೊಟ್ಟಿ ಅನ್ಕೋತ ಕೂತ್ರೆ ಎಲ್ಲ ಆಗ್ತೈತಿ ನನ್ನ ಸೊಸಿಗಿನ ಕೆಲಸ ಕಡಿಮೆ ಆಗ್ತದೇನು ಬರೀ ನಾ ಎಲ್ಲ ಹೊಲ್ದಾಗಿನ ನೋಡ್ಕೋತೀನಿ ಓಟು ಮನೆ ಹಾಕಿನೇ ನೋಡ್ಕೋಬೇಕಲ್ಲ ಅದಕ್ಕೂ ತಗದು ಭಾಳ ಆಗ್ತೈತಿ ಅದಕ್ಕೆ ನೀನು ಏನೋ ಒಂದಿಟ್ಟು ಜಲ್ದಿ ಕೆಲಸ ಮುಗಿದಿತ್ತ ಒಂದು 100 ರೊಟ್ಟಿ ಬಡದಿಟ್ಟಾಳ ಇನ್ನ ಒಂದು 200-300 ಮಾಡ್ಬೇಕು ನಮ್ಮ ಶಾರದಕ್ಕ ಅದು ಕರೆ ಬಿಡಿಯವ ನೀನು ಸುಸಿನೂ ಗಟ್ಟಿದಾಳಿವ ಮಾಡಕ್ ಗಟ್ಟಿದಾಳ ನಾವು ನೋಡ್ತೇವಲ್ಲ ಮತ್ತು ಊಟರಿಗೆ ಊಟ ನಾಷ್ಟ ಚಾ ರಾತ್ರಿ ಊಟ ಮುಂಜಾನೆದು ಮತ್ತು ಹಾಯಿನಾಗಿನ ಕಣ್ಣಪಟ್ಟಿ ತೆಗದಾಗ್ತದೇವ ಹುಡುಗಿಗೆ ಅಂದ್ರೂ ಗಟ್ಟೈತಿ ಬಿಡಿಯವ ಒಂದು ದಿನಾನು ಹಿಂಗೆ ನಮ್ಮ ಮುಂದೆ ಹಿಂಗೆ ತೆಗದಾತೈತಿ ಒಂದು ದಿನ ಉಸುಲೋಡಲಿವ ಚಲೋದಾಳಿವ ಸುಸಿ ನಿನಗೆ ಹೂನವ ಸುಸಿ ಚಲೋ ಅದಾಳ ತಿಳಿ ಚಲೋ ಆಗೈತಿ ಬಾ ನಂದು ಇಟ್ಟು ಹೊಲ್ದಾಗಿಟ್ಟು ಮಾಡಿ ಹೋಗಿರ್ತೀನಿ ಮನ್ಯಾಗ ದಗದಾಗಿರ್ತದೆ ಅಂತೇಳಿ ಹೋಗೋಣ ಒಂದು ಕಪ್ ಚಾ ಮಾಡ್ಕೊತೀನಿವ ಅಂತಂದ್ರೆ ಬ್ಯಾಡ್ರಿ ಅತ್ತಿಯರ ಹೊಲ್ದಾಗ ಮಾಡಿ ಸಾಕಾಗಿರ್ತೈತ ಮಾಡ್ತೀನಿ ಕೂಡ ಅಂತೇಳಿ ಕುಂದ್ರಿಸಿ ಮಾಡಿ ಹಾಕ್ತಾಳೆವ ಒಂದೇ ದಿನ ನನಗೆ ಅತ್ತಿಯರ ಈ ದಗದ ಮಾಡ್ರಿ ಅನ್ನೋದಿಲ್ಲ ಏಟಾಕಾಗೋಲೆಕ ತಾನೇ ಮಾಡ್ತೈತಿ ಮತ್ತೆ ಈಗ ಸಂಕ್ರಾಂತಿಗೂ ಮತ್ತೆ ಇವರು ನನ್ನ ಮಕ್ಕಳು ಅದು ಬರಕತ್ತಾರಲ್ಲ ಮಗಳನ್ನೂ ಬರ್ತಾಳಂದಾಳ ಮತ್ತೆ ಒಟ್ಟರಿಗೆ ರೊಟ್ಟಿ ಆಗ್ಬೇಕಲ್ಲ ಇಲ್ಲಿ ನಮಗಂತೂ ಸುಹತ್ತವ ಒಂದು ಕಡ್ತಿ ಕೂತ್ರೆ 10-20 ರೊಟ್ಟಿ ಬೇಕು ಅದಕ್ಕೆ ಇವ ರೊಟ್ಟಿ ಮಾಡಕತ್ತಾಳ ಹುಡುಗಿ ದನ್ಯಾಕತ್ತೈತಿವ ನಾ ಶಾರದಕ್ಕ ತಿರ್ಗಿಸಿ ನೀವು ರೊಟ್ಟಿ ಅದು ಮಾಡಿದ್ರವ ಇನ್ನ ನಮ್ದು ಏನೂ ಇಲ್ಲ ನೋಡು ಇನ್ನೊಂದೆರಡು ದಿನ ಕಸಕ್ಕೆ ಹೋಗಿ ಮತ್ತೊಂದೆರಡು ದಿನ ಬಿಟ್ಟು ನಾವು ರೊಟ್ಟಿ ಹೋಳಿಗೆ ಎಲ್ಲ ಮಾಡ್ಕೋಬೇಕು ನೋಡವ ದೊಡ್ಡ ಹಬ್ಬಲ್ಲ ಮತ್ತೆ ಮಾಡಬೇಕು ಇನ್ನೊಂದೆರಡು ದಿನ ಹೋರಿ ನೀವು ಹೋಗಿ 2 ದಿನ ಬಿಟ್ಟು ಮಾಡ್ಕೋರಿ ನಿಮ್ದೇನು ಭಾಳ ಇರೋದಿಲ್ಲಲ್ಲ ಅಟ್ಟಿ ಒಂದು 4 ಮಂದಿದೆ ರಗಡಾಗಿ ಹೋತೈತಿ ನಿಮಗೆ 2 ದಿನದಾಗ ನಮ್ಮ ಶಾರದಕ್ಕ ಅಟ್ಟೆ ಮಾಡ್ತೀವಿ ನಾವು ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಕ್ಸುವಂಥ ವಿಡಿಯೋನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ